ಶ್ರದ್ಧಾಮ ವಿರಾಜತಿ ವಾಕ್ಪತಂಗಾಯ ಧೀಯತೆ प्रतिवस्तोरहद्युभिः ऋतञ्च सत्यञ्चाभीधात् तपसोऽध्यजायत ततो रात्र्यजायत ततः समुद्रो अर्णवः श्रीगुरुभ्यो नमः हरिः ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ತೃಪ್ತಿದಾಯಕ ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕುಂಭರಾಶಿ ಶ್ರಾವಣ ಮಾಸ ಅಥವಾ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋನ ನೋಡೋಣ. ನೋಡಿ, ಕುಂಭರಾಶಿ ಅಂದ ಕೂಡಲೇ ಈಗ ಜನ್ಮಶನಿ ಪ್ರಭಾವ ನಡೀತಾ ಇದೆ, ಸಮಸ್ಯೆಗಳು ಸಾಡೆ ಸಾತಿ ಇದೇ ತಲೆಗೆ ಬರುತ್ತೆ, ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ. ಅಂದರೆ ನೀವೇ ಫಿಕ್ಸ್ ಆಗಿಬಿಟ್ಟಿದ್ದೀರಾ, ನನಗೆ ಸಾಡೆ ಸಾತಿ ನಡೀತಿದೆ, ನನ್ನ ಟೈಮ್ ಚೆನ್ನಾಗಿಲ್ಲ ಅಂತ ನೀವೇ ಫಿಕ್ಸ್ ಆಗಿಬಿಟ್ಟಿದ್ದೀರಾ. ಫಸ್ಟು ಆ ಗುಂಗಿಂದ ಹೊರಗಡೆ ಬನ್ನಿ. ಅದರಿಂದ ನೀವು ಹೊರಗಡೆ ಬಂದರೆ ಮಾತ್ರ ನಿಮಗೆ ಪಾಸಿಟಿವ್ ಆಗೋದು, ಪ್ಲಸ್ ಪಾಯಿಂಟ್ ಆಗೋದು. ಇರಲಿ, ಮೊದಲಿಗೆ ನಾಡಿನ ಸಮಸ್ತ ವೀಕ್ಷಕರಿಗೂ ನಾಗಚತುರ್ಥಿ ನಾಗಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹಾಗೂ ವಿಶೇಷವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೀಗೆ ಶುಭಾಶಯಗಳನ್ನು ಎಡಬಿಡದೆ ಹೆಚ್ಚು ಹೇಳುವಂಥ ಮಾಸ ಏನಪ್ಪ ಅಂತಂದರೆ ಹಬ್ಬಗಳಿಗೆ ಶ್ರಾವಣ ಮಾಸ. ಅಂತಹ ಶ್ರಾವಣ ಮಾಸಕ್ಕೆ ಪ್ರತ್ಯೇಕವಾದಂಥ ಒಂದು ಮಹತ್ವ ಸ್ಥಾನನೇ ಬೇರೆ ಇದೆ ಬಿಡಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೂ ಗ್ರಹಸ್ಥಿತಿಗಳ ಅನುಸಾರವಾಗಿ ಕೆಲವೊಂದು ಸಲ ಪಾಸಿಟಿವ್ ನೆಗೆಟಿವ್ ಎರಡೂ ಆಗುತ್ತೆ. ಶ್ರಾವಣ ಮಾಸ ಬಂತು, ಎಲ್ಲರಿಗೂ ಒಳ್ಳೇದಾಗಬೇಕು, ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನಸಂಖ್ಯೆಗೂ ಚೆನ್ನಾಗಬೇಕು ಅಂದ್ರೆ ಆಗುತ್ತಾ? ಒಬ್ಬರು ಪ್ಲಸ್ ಒಬ್ಬರು ಮೈನಸ್ ಇದ್ದೇ ಇರುತ್ತೆ. ಅವರವ್ರ ಕರ್ಮಾನುಸಾರವಾಗಿ ಅವ್ರಿಗೆ ಫಲಗಳು ಅನ್ನುವಂಥದ್ದು ಸಿಗ್ತಾ ಬರುತ್ತೆ. ಸರಿ, ಹಾಗಾದರೆ 17ನೇ ತಾರೀಕು ಸೂರ್ಯ ನಿಮ್ಮ ರಾಶಿಗೆ, ಕುಂಭರಾಶಿಗೆ 7ನೇ ಮನೆಗೆ ಬರ್ತಾ ಇದ್ದಾರೆ. 6ನೇ ಮನೆಯಿಂದ 7ನೇ ಮನೆಗೆ ಬರ್ತಾ ಇದ್ದಾರೆ ಕುಂಭರಾಶಿಯವರಿಗೆ. 22ನೇ ತಾರೀಕು ಬುಧ 7ನೇ ಮನೆಯಿಂದ ವಕ್ರಿಯಾಗಿ 6ನೇ ಮನೆಗೆ ಬರ್ತಾ ಇದ್ದಾರೆ. ಇನ್ನು 24ನೇ ತಾರೀಕು ಶುಕ್ರ 8ನೇ ಮನೆಗೆ ಬರ್ತಾ ಇದ್ದಾರೆ. ಅದು ನೀಚ ಸ್ಥಾನಕ್ಕೆ ಶುಕ್ರ ಬರ್ತಾ ಇದ್ದಾರೆ ಶತ್ರು ಮನೆಯಿಂದ. ಅದು ಏನು ಅಷ್ಟೊಂದೇನು ಅಭಿವೃದ್ಧಿ ಡೆವಲಪ್ಮೆಂಟ್ ಕಡೆಗಿಲ್ಲ. 26ನೇ ತಾರೀಕು ಕುಜ ಪಂಚಮಕ್ಕೆ ಬರ್ತಾ ಇದ್ದಾರೆ. ಒಳ್ಳೆ ಸುದ್ದಿ, ಒಳ್ಳೆ ಫಲ ಅಂತ ಹೇಳ್ಬೋದು. ಸರಿಯೇ, ಹಾಗಾದರೆ ಈ ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಏನು ಯೋಗ, ಯಾವ ಗ್ರಹದಿಂದ ಯೋಗ? ಒಂದು ಸಾಡೆ ಸಾತಿ ನಡೀತಾ ಇದೆ, ಅದಕ್ಕೆ ನೀವು ಶನೀಶ್ವರನಿಗೆ ತೈಲಾಭಿಷೇಕ ಮಾಡುವುದು, ಶನಿವಾರ ದರ್ಶನ ಮಾಡುವಂಥದ್ದು, ತಿಂಗಳಿಗೊಮ್ಮೆ ಸ್ವಾಮಿಗೆ ಪ್ರೀತಿಯಾಗಿ ಪೂಜೆ ಸಂಕಲ್ಪ ಇತ್ಯಾದಿಗಳನ್ನು ಮಾಡುವಂಥದ್ದು ಮಾಡ್ಕೊಳ್ಳಿ, ಅದರದ್ದೇನು ಸಮಸ್ಯೆ ಇಲ್ಲ. ಅದು ನಿಮಗೆ ಬಿಟ್ಟಿದ್ದು. ನಿಮ್ಮ ಭಗವಂತನ ಆಶೀರ್ವಾದ, ಆ ಭಗವಂತನ ಒಂದು ಮೆಚ್ಚುಗೆ, ಅವನ ಸ್ಮರಣೆ, ಅವನ ಚಿಂತನೆ ಮಾಡುವಂಥದ್ದು ನೀವು ಮಾಡ್ಕೊಂಡು ಹೋಗಲೇಬೇಕು. ಇನ್ನೂ ಸುಮಾರು ದಿನ ಮಾಡಬೇಕಿದೆ ಬಿಡಿ. ಅಂತ್ಯ ಶನಿ ಪ್ರಾರಂಭ ಆಗೋದು ಬರೋ ವರ್ಷ ಏಪ್ರಿಲ್ ತಿಂಗಳಲ್ಲಿ, ಅದಾದಮೇಲೆ ನಿಮ್ಗೆ ಅಂತ್ಯ ಶನಿ ಪ್ರಭಾವ ಆಗೋದು. ಅಲ್ಲಿವರೆಗೂ ಜನ್ಮ ಶನಿ ಪ್ರಭಾವದಲ್ಲಿ ಈಗ ಬೇರೆ ಶನಿ ವಕ್ರ ಆಗಿ ಶನಿ ಹಿಂದಿನ ಮನೆ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಪ್ರಾರಂಭ ಶನಿದ ಅಪ್ಲೈನ್ಸ್ ಆಗುತ್ತೆ. ಹೀಗೆ ಹಲವಾರು ಬದಲಾವಣೆಗಳು ಬರ್ತಾ ಇರುತ್ತೆ. ಏನೇ ಬಂದರೂ ಕೂಡ ಎಲ್ಲ ಶನಿಯಿಂದನೇ ಬರುತ್ತೆ. ಆದ್ದರಿಂದ ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡಿಸುವಂಥದ್ದು ಕುಂಭರಾಶಿಯವರು ಪ್ರತಿ ಶನಿವಾರ ಸ್ವಾಮಿ ದರ್ಶನ ಮಾಡುವಂಥದ್ದು ಮಾಡ್ತಾ ಹೋಗಿ. ಅದು ಬಿಟ್ಟರೆ ಏನು ಯೋಗ ಅದು ನೋಡೋಣ. ವಿವಾಹ ಮದನ ಲೋಕಭಾರ್ಯ ಭರ್ತ್ಯ ಸಮಾಗಮಾಹ ಶಯ್ಯಾಸ್ತ್ರೀ ಸನ್ ಪದ್ಮ ಇಷ್ಟಾರ್ಥ ಮೈಥುನಾನ್ಯಪಿ ಸಪ್ತಮಾತ್ ಅಂತ ಹೇಳಿ ಒಂದು ಶ್ಲೋಕ ಹೇಳುತ್ತೆ. ಅಂದರೆ ಈ ತಿಂಗಳು ಸೂರ್ಯನೇ ನಿಮಗೆ ಯೋಗವನ್ನು ಕೊಡುವಂಥವನು. ಯಾಕೆಂದರೆ ಸೂರ್ಯ ಒಬ್ಬ ಬಿಟ್ಟರೆ ಯಾವ ಗ್ರಹಗಳು ಸ್ವಕ್ಷೇತ್ರದಲ್ಲಿಲ್ಲ. ಎಲ್ಲರೂ ಮಿತ್ರನ ಮನೆಯಲ್ಲಿ, ಶತ್ರು ಮನೆಯಲ್ಲಿ ವಕ್ರಿಯಾಗಿ ಅಥವಾ ಹೀಗೆ ಇದ್ದಾರೆ ಬಿಟ್ಟರೆ, ನೀಚನಾಗಿ ಹೀಗಿದ್ದಾರೆ ಬಿಟ್ಟರೆ ಯಾರೂ ಕೂಡ ಉತ್ತಮವಾದ ಸ್ಥಾನದಲ್ಲಿಲ್ಲ. ಸೂರ್ಯನೊಬ್ಬನೇ ಉತ್ತಮವಾದ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಕುಂಭರಾಶಿಯವರಿಗೆ ಸಪ್ತಮ ಸ್ಥಾನ, ಸಪ್ತಮಾಧಿಪತಿ ಸಪ್ತಮದಲ್ಲಿದ್ದಾರೆ. ಸಪ್ತಮ ಸ್ಥಾನ ಬಲಿಷ್ಠವಾಗಿದೆ. ಸೂರ್ಯ ತುಂಬ ಚೆನ್ನಾಗಿದ್ದಾರೆ. ಹಾಗಾದರೆ ಸಪ್ತಮಾಧಿಪತಿ ಸಪ್ತಮದಲ್ಲಿದ್ದಾಗ ಏನು ಫಲ ಅನ್ನುವಂಥದ್ದನ್ನು ನೋಡೋಣ. ಸಪ್ತಮಾಧಿಪತಿಯು ಗೋಚಾರದಲ್ಲಿ ಸಪ್ತಮದಲ್ಲಿರುವಾಗ ಒಂದೊಮ್ಮೆ ಶುಭನಾದರೆ ದಾರ ಸುಖಾನ್ವಿತಃ ಅಂತ ಹೇಳುತ್ತೆ. ಅಂದರೆ ವ್ಯಾವಹಾರಿಕವಾಗಿ ಅನುಕೂಲ, ಬಿಸ್ನೆಸ್ಸು ಪಾರ್ಟ್ನರ್ಶಿಪ್ ಮಾಡ್ತಿದ್ರೆ ಒಳ್ಳೆಯದು, ಗಂಡ ಹೆಂಡತಿ ಮಧ್ಯೆ ಸರಸ ಸಲ್ಲಾಪಗಳು ಹೆಚ್ಚಾಗುತ್ತೆ, ಪ್ರೀತಿ ವಿಶ್ವಾಸ ಬಾಂಧವ್ಯ ಹೆಚ್ಚಾಗುತ್ತೆ, ಭಾಳ ಮೋಹಕವಾಗಿರ್ತಕ್ಕಂಥ ಆಕರ್ಷಣೆಗೆ ಗಂಡು ಹೆಣ್ಣು ಇರ್ತಾರೆ. ಮತ್ತು ಕೆಲವೊಂದು ವ್ಯಕ್ತಿಗಳ ಪರಿಚಯದಿಂದ ತುಂಬ ಪಾಸಿಟಿವ್ ಆಗುತ್ತೆ. ಮತ್ತು ವಿಶೇಷವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಸೂರ್ಯನಿಂದ ಸಿಗುತ್ತೆ. ಅಂದರೆ ಸೂರ್ಯನ ದೃಷ್ಟಿನೂ ನಿಮ್ಮ ರಾಶಿ ಮೇಲೆ ಬೀಳುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ಸರ್ಕಾರಿ ಕೆಲಸಗಳು ಚೆನ್ನಾಗಾಗುತ್ತೆ. ಇದರ ಓವರಾಲ್ ನೋಡಿದಾಗ ಬಹಳ ಪಾಸಿಟಿವ್ ಅನ್ನುವಂಥದ್ದನ್ನೇ ನಾವು ತಗೋಬೋದು. ಅದೊಂದಾಯ್ತಾ? ಸರಿ, 7ನೇ ಮನೆಯಲ್ಲಿ ರವಿ ಇದ್ರೆ ಏನು ಫಲ?
ವಿಶೇಷವಾಗಿ ಜನ್ಮದಲ್ಲಿ 7ನೇ ಮನೆಯಲ್ಲಿದ್ದರೆ ಬೇರೆ, ಗೋಚಾರದಲ್ಲಿ 7ನೇ ಮನೆ ಇದ್ದರೆ ಬೇರೆ. ಗೋಚಾರದಲ್ಲಿ ಸಪ್ತಮದಲ್ಲಿ ರವಿ ಇದ್ದಾಗ ಹೆಣ್ಣಿನಿಂದ ಅನುಕೂಲ, ಅವಮಾನಗಳು ದೂರವಾಗುತ್ತದೆ, ಮತ್ತು ಕಠಿಣವಾದಂಥ ಡಿಸಿಷನ್ಸನ್ನು ನೀವು ತಗೋತೀರಾ. ಮತ್ತು ವಿಶೇಷವಾಗಿ ಎಲ್ಲ ಥರದರಲ್ಲೂ ಸಪೋರ್ಟ್ ಸಿಗುತ್ತೆ. ಹೆಂಡತಿಯಿಂದ ಗಂಡನಿಗೆ ಸಪೋರ್ಟು, ಗಂಡನಿಂದ ಹೆಂಡತಿಗೆ ಸಪೋರ್ಟು, ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ನಿದ್ರೆ ಕಡಿಮೆ ಬರುವಂಥ ಸಾಧ್ಯತೆ, ಈ ತಿಂಗಳು ಸ್ವಲ್ಪ ನಿದ್ರೆ ಕಡಿಮೆ ಮಾಡ್ತೀರಾ. ಬಟ್ ರೋಗಗಳು ಏನೂ ಇಲ್ಲದೆ ಸ್ವಲ್ಪ ಅನುಕೂಲ ಆಗಿ ಆರೋಗ್ಯವನ್ನು ಕಾಣುವಂಥದ್ದು. ಓವರಾಲ್ ನೋಡಿದಾಗ ಸಂಸಾರ ಸುಖ ಉಳ್ಳವರಾಗುತ್ತೀರಿ. ಚೆನ್ನಾಗಿದೆ. ಏನು ನೆಗೆಟಿವ್ ಆಗಿ ಏನು ಯೋಚನೆ ಮಾಡುವಂಥದ್ದು, ಫೀಲ್ ಮಾಡುವಂಥದ್ದು ಜಾತಕದಲ್ಲಿ ಅಂದರೆ ಗೋಚಾರದಲ್ಲಿ ಇಲ್ಲ. ಸೂರ್ಯನಿಂದ ಒಳ್ಳೆಯ ಫಲ, ನಿಮ್ಮ ರಾಶಿಯಾಧಿಪತಿ ಹೇಳಾಯಿತು. ಇನ್ನು ಲಾಭಾಧಿಪತಿ ಮತ್ತು ಕುಟುಂಬಾಧಿಪತಿ ಆಗಿರ್ತಕ್ಕಂಥ ಗುರು ಚತುರ್ಥದಲ್ಲಿ ಸುಖ ಸ್ಥಾನದಲ್ಲಿದ್ದರೆ ಗುರುವಿಂದ ನಿಮ್ಗೆ ಸುಖ ಸಿಗುತ್ತೆ. ಬಟ್ ಗುರುಬಲ ಇಲ್ಲ, ಬರೋ ವರ್ಷ ಗುರುಬಲ ಬರುತ್ತೆ. ಕುಂಭರಾಶಿಯವರಿಗೆ ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು ಕುಜನನ್ನು ನೋಡಿದ್ರೆ ಲಗ್ನದಿಂದ 3 ಮತ್ತು 10ನೇ ಮನೆ ಅಧಿಪತಿಗಳಾಗಿರ್ತಕ್ಕಂಥ ಕುಜ ಪ್ರಸ್ತುತ ಗುರುಮಂಗಲ ಯೋಗದಲ್ಲಿ ಚತುರ್ಥ ಭಾವದಲ್ಲಿದ್ದಾರೆ. ಕುಜ ದೋಷ ಇದ್ದರೂ ನ್ಯಾಚುರಲ್ ಆಗಿ ಎಕ್ಸೆಂಪ್ಷನ್ಸ್ ಆಗಿದೆ. ಪಂಚಮಕ್ಕೆ ಹೋಗ್ತಾರೆ. ಕುಜನಿಂದ ಉತ್ತಮ ಅಂದರೆ ನಿಮಗೆ ದಶಮಸ್ಥಾನ ಕರ್ಮನೂ ವೃದ್ಧಿ ಆಗುತ್ತೆ, ಧೈರ್ಯವೂ ಅಭಿವೃದ್ಧಿಯಾಗಿ ಒಂದು ಹಂತಕ್ಕೆ ಸುಖ ಸಂತೋಷ ಸಮೃದ್ಧಿ ಅನ್ನುವಂಥದ್ದು ನಿಮಗೆ ಕಾಣೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ಬೋದು ನಾವು. ಹಾಗೆ ರಾಶಿಯಿಂದ ಚತುರ್ಥಾಧಿಪತಿ ಹಾಗೂ ಭಾಗ್ಯಾಧಿಪತಿ ಶುಕ್ರ ಚೆನ್ನಾಗಿಲ್ಲ. ಅಂದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಭಾಗ್ಯಗಳು, ನೀವು ತುಂಬ ಶ್ರಮ ಪಡಬೇಕು, ಶ್ರಮಪಟ್ಟು ನೀವು ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು, ಅದನ್ನು ವಿನಿಯೋಗ ಮಾಡಬೇಕಷ್ಟೇ. ನೀವೇನು ಅನುಭವಿಸೋಕ್ಕೆ ಬಹಳ ಕಷ್ಟ ಇದೆ ಈ ತಿಂಗಳು. ಭಾಗ್ಯಾಧಿಪತಿ ಸಪ್ತಮದಲ್ಲಿದ್ದಾಗ ಸಪ್ತಮ ಫಲ ಹೇಗಿರುತ್ತೆ ಅಂತಂದರೆ 7ನೇ ಮನೆ ಅನ್ನುವಂಥದ್ದು ಶತ್ರು ಸ್ಥಾನವೇ. ಅಂದರೆ ಶುಕ್ರನಿಗೆ ಆ ಮನೆ ಶತ್ರು ಆಗಿಂದ ಶುಕ್ರನಿಂದ ಏನು ಫಲ ಇಲ್ಲ, ಭಾಗ್ಯ ಪಡಲು ಹೆಚ್ಚಿಲ್ಲ. ನೀವು ಬೇರೆಯವ್ರಿಗೋಸ್ಕರ ಶ್ರಮ ಪಡಬೇಕು ಈ ತಿಂಗಳು. ಒಂದು ಸ್ವಲ್ಪ ಮಟ್ಟಿಗೆ ಸಾಲ, ಸಣ್ಣ ಪುಟ್ಟ ಬಾಧೆಗಳು ಇದೆಲ್ಲ ಆಗಬಹುದು. ಬಟ್ ಚಿಂತೆ ಪಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ, ಅದು ಬಹಳ ಮುಖ್ಯವಾಗಿರುತ್ತೆ. ಶುಕ್ರನಿಗೆ ಬೇಕಾದ ಪರಿಹಾರ ಒಂದು ಮಾಡ್ಕೋಬೇಕಾಗುತ್ತೆ. ಏನು ಮಾಡಬೇಕು? ಸಾಧಾರಣವಾಗಿ ಔದುಂಬರ ವೃಕ್ಷ ಎಲ್ಲಿದೆಯೋ ಹೋಗಿ ಔದುಂಬರ ವೃಕ್ಷಕ್ಕೆ ಪೂಜೆ ಮಾಡಿ ಬನ್ನಿ. ಮತ್ತು ದೇವಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮಂಗಳವಾರ ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಆಮೇಲೆ ಶುಕ್ರ ಬಲ ಮಾಡ್ಕೊಳ್ಳೋಕ್ಕೆ ದೇವಿ ಸ್ತೋತ್ರಗಳನ್ನು, ಲಲಿತಾ ಸಹಸ್ರನಾಮ ಅಥವಾ ಸೌಂದರ್ಯ ಲಹರಿ, ಈ ಥರದ್ದು ಯಾವುದಾದ್ರೂ ಒಂದು ಅಮ್ಮನವರ ಸ್ತೋತ್ರಗಳನ್ನು ನಿತ್ಯ ಕೇಳುವಂಥದ್ದು ಕೂಡ ನಿಮಗೆ ಭಾಳ ಒಳ್ಳೆಯ ಫಲ ಸಿಗುತ್ತೆ. ಇನ್ನು ಬುಧ ಪಂಚಮ ಮತ್ತು ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಬುಧ 24ನೇ ತಾರೀಕು ಅಲ್ಲ 22ನೇ ತಾರೀಕಿನವರೆಗೂ ಚೆನ್ನಾಗಿರ್ತಾರೆ. ಅದಾದಮೇಲೆ ವಕ್ರಿ ಆಗಿಬಿಡ್ತಾನೆ. ವಕ್ರಿ ಆದಾಗ ಸ್ವಲ್ಪ ಒಂದು 6 ದಿನ ತೊಂದರೆಗಳು ಬರ್ಬೋದು. ಅಂದರೆ ಓವರಾಲ್ ನೋಡಿದಾಗ ಕುಂಭರಾಶಿಯವ್ರಿಗೆ ದೊಡ್ಡ ಸಮಸ್ಯೆ ಅಂತೇನಿಲ್ಲ, ಸಣ್ಣ ಪುಟ್ಟ ಪ್ರಮಾಣದ ಸಮಸ್ಯೆಗಳೇ. ಅದನ್ನು ಪರಿಹಾರ ಮಾಡ್ಕೊಳ್ಬೋದು. ಪರಿಹಾರ ಮಾಡ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ನೀವು ಬಲವಾಗಿ ನೋಡ್ಕೊಳ್ಬೇಕಾಗತ್ತೆ. ಅದು ತುಂಬ ಇಂಪಾರ್ಟೆಂಟು. ಗ್ರಹ ಸ್ಥಿತಿಗಳು ಚೆನ್ನಾಗೇ ಇದೆ, ಸಕ್ಸಸ್ ಆಗುತ್ತೆ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಜನರಲೈಸ್ ಆಗಿ ನೋಡೋದಾದರೆ ಪರಂಪರೆ ಆಸ್ತಿ ವಿಚಾರದಲ್ಲಿ ಮನಸ್ಸಿಗೆ ನೆಮ್ಮದಿ, ಜಯಪ್ರಾಪ್ತಿ. ವಿದ್ಯಾರ್ಥಿಗಳಿಗೆ ಮಾಸ ತುಂಬ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಉತ್ತಮವಾದ ಪ್ರಗತಿ, ಧನಲಾಭ, ಹಿರಿಯರ ಆಶೀರ್ವಾದ. ಕೋರ್ಟು ಕಚೇರಿ ವಿಚಾರಗಳೇನಾದರೂ ಇತ್ತಂದರೆ ಜಯಪ್ರಾಪ್ತಿ ಆಗುತ್ತೆ ಈ ತಿಂಗಳು. ನೂತನ ವ್ಯಕ್ತಿಗಳ ಪರಿಚಯ ಮೂಲಕ ಧನಲಾಭ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಮಾಸ ಶುಭ ಫಲ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ. ರೈತರಿಗೆ ಕೃಷಿ ಚಟುವಟಿಕೆಗಳಲ್ಲಿ ಉತ್ತಮವಾದ ಫಲ, ಧನಲಾಭ, ಮೃಷ್ಟಾನ್ನ ಭೋಜನ. ವಾಹನ ಚಾಲನೆಯಲ್ಲೂ ಕೂಡ ನಿಮಗೆ ಅನುಕೂಲ, ವಾಹನ ಮಾಲೀಕರಿಗೂ ಅನುಕೂಲ. ಮತ್ತು ಈ ಗೌರ್ಮೆಂಟ್ ಸೆಕ್ಟರಲ್ಲಿರ್ತಕ್ಕಂಥವ್ರಿಗೂ ತುಂಬ ಚೆನ್ನಾಗಿದೆ. ಸುಖ ಹೆಚ್ಚು ಪಡಿತೀರಾ. ಸ್ವಲ್ಪ ಸಾಲ ಬಾಧೆ ಆಗುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ಬಟ್ ಬೇರೆ ಕುಟುಂಬದಲ್ಲಿ ಇತರರ ಆರೋಗ್ಯಕ್ಕೋಸ್ಕರ ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕಾಗಿ ಬರುತ್ತೆ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ. ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳಿಂದ ಒಂದು ಸ್ವಲ್ಪ ಅನುಕೂಲ, ಸಹಾಯ ನಿರೀಕ್ಷೆ ಇದೆ. ಸ್ಥಾನ ಪಲ್ಲಟ ಆಗುವಂಥ ಸಾಧ್ಯತೆ ಇದೆ. ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಕೊಡಿ. ಸಣ್ಣ ಪುಟ್ಟ ತೊಂದರೆಗಳು ಬರ್ಬೋದು ಉದ್ಯೋಗದ ವಿಚಾರದಲ್ಲಿ. ಅಫ್ಕೋರ್ಸ್ ಎಲ್ಲರಿಗೂ ಬಂದೇ ಬರುತ್ತೆ, ತೊಂದರೆ ಇಲ್ಲದಿರೋಂಥ ಉದ್ಯೋಗ ಯಾವುದು. ಬಟ್ ಈ ತಿಂಗಳು ಸ್ವಲ್ಪ ಜಾಸ್ತಿ ಬರುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಅಮ್ಮನವ್ರ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಸಿಕ್ಬಿಟ್ರೆ ಇನ್ನೇನು ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಉತ್ತಮವಾದ ಪ್ರಗತಿ, ಸ್ನೇಹಿತ ಸಪೋರ್ಟ್ ಮಾಡ್ತಾರೆ. ರಾಜಕೀಯದಲ್ಲಿ ಕೂಡ ತುಂಬ ಒಳ್ಳೆಯದಿದೆ. ರೈತರಿಗೆ ಅನುಕೂಲ ಇದೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಹಂತಕ್ಕೆ ಎಲ್ಲ ಗ್ರಹ ಸ್ಥಿತಿಗಳಲ್ಲಿ ಸಾಧಾರಣವಾಗಿ ಸಮಾಧಾನಕರವಾಗಿದೆ, ಎಕ್ಸೆಪ್ಟ್ ಶುಕ್ರ ಒಬ್ಬ ಮಾತ್ರನೇ ಕುಂಭರಾಶಿಯವರಿಗೆ ಈ ತಿಂಗಳು ಚೆನ್ನಾಗಿಲ್ಲ. ಹಾಗಾಗಿ ದೇವಿ ಆರಾಧನೆ, ದೇವಿ ಸ್ತೋತ್ರ ಕೇಳುವಂಥದ್ದು, ದೇವಿ ದರ್ಶನಕ್ಕೆ ಹೋಗಿ ಬರುವಂಥದ್ದು, ಇಷ್ಟರಲ್ಲಿ ಯಾವ್ದಾರ 1 ಅಥವಾ 3 ಮಾಡಿದ್ರು ಕೂಡ ಬಹಳ ಉತ್ತಮವಾಗಿರುತ್ತೆ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಕೆಲವೊಂದು ನಷ್ಟ ಆದರೂ ಕೂಡ ನಿಮ್ಮ ಮೂಲ ಜಾತಕದಲ್ಲಿ ನಷ್ಟ ಆಗೋದಕ್ಕೆ ಏನು
ನಿಜವಾದ ಕಾರಣ ಅಂತ ತಿಳಿಯುತ್ತೆ. ಅದಕ್ಕೋಸ್ಕರ ಅಕಸ್ಮಾತ್ ನಿಮಗೆ ಒಳ್ಳೇದಾಗ್ತಿಲ್ಲ, ಕೆಟ್ಟದಾಗ್ತದೆ, ಸಮಸ್ಯೆಗಳಿದೆ, ಗುರುಬಲ ಬೇರೆ ಇಲ್ಲ, ಒಂದು ಕಡೆ ಜನ್ಮ ಶನಿ ಅಂತೀರಾ, ವಕ್ರ ಶನಿ ಅಂತೀರಾ, ಎಷ್ಟೋ ಥರ ತಲೆನೋವುಗಳು, ಇದೆಲ್ಲ ಹೋಗಬೇಕು. ಏನು ಮಾಡೋಣ? ಈ ಥರ ಪಾಸಿಟಿವ್ ನೆಗೆಟಿವ್ ಬಗ್ಗೆ ನೀವು ಚಿಂತನೆ ಮಾಡೋದು ಭಾಳ ಮುಖ್ಯ. ಏನೇ ಆದರೂ ಕೂಡ ನಿಮ್ಮ ಮೂಲ ಜಾತಕನೊಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಕೊಂಡು ಬೇಕಾದ ಸರಳ ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ 22ನೇ ತಾರೀಕು ಆದಮೇಲೆ ಸ್ವಲ್ಪ ಬುಧ ವಕ್ರಿ ಆದಮೇಲೆ ಸ್ವಲ್ಪ ಹುಷಾರಾಗಿರಿ. ಅವಾಗ ಆರೋಗ್ಯದ ಸಮಸ್ಯೆ ಆಗುವಂಥ ಸಾಧ್ಯತೆ. ದೇವಿ ಆರಾಧನೆ, ದೇವಿ ಧ್ಯಾನ, ದೇವಿ ಆಶೀರ್ವಾದ ಇಷ್ಟು ನಿಮಗೆ ಸಿಕ್ಕರೆ ಸಾಕು, ಇನ್ನೇನು ಬೇಡ. ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗತ್ತೆ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.